ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಮೊದಲನೇ ಅಧ್ಯಾಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು, ಮಟೀರಿಯಲ್ಸ್ ಅರೌಂಡ್ ಅಸ್, ಈ ಒಂದು ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ GPST, HST ಮತ್ತು PST ಎಕ್ಸಾಮು ಆಗಿರ್ಬೋದು ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ನೇಮಕಾತಿ ಆಗುವಂಥ ಚರ್ಚೆ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಆಲ್ರೆಡಿ ಈಗ ನಮ್ಮ ಚಾನಲಲ್ಲಿ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಸೊಲ್ಯೂಷನ್ಗಳು ಕೂಡ ಇದ್ದಾವೆ. ಮಾಡೆಲ್ ಕ್ವೆಶನ್ ಪೇಪರನ್ನು ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಈಗ ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂಥ ಅಭ್ಯಾಸಗಳ ಮತ್ತು ಸಂಪೂರ್ಣ ಮಲ್ಟಿಪಲ್ ಚಾಯ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ ಆಲ್ ಕ್ವೆಶನ್ಸ್ಗಳನ್ನು ನಾವೀಗೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಸರಣಿ ವಿಡಿಯೋಸ್ಗಳನ್ನು ನೋಡೋದಕ್ಕಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು, ಇದಕ್ಕೆ ಸಂಬಂಧಿಸಿದಾಗ ಅಟ್ಲೀಸ್ಟ್ GPST ಎಕ್ಸಾಮನ್ನು ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಅಂಕದಾದರೂ ಪ್ರಶ್ನೆ ಬಂದಿರುತ್ತೆ. ಹಾಗಾಗಿ ಇದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟು. ಇದೇನು ಘನ, ದ್ರವ, ಅನಿಲ ಅಂಥೇಳಿ ನೆಗ್ಲೆಕ್ಟ್ ಮಾಡುವಂಥ ವಿಷಯ ಅಲ್ಲ. ಇದರಲ್ಲಿ ಬರುವಂಥ ಕೆಲವೊಂದಿಷ್ಟು ನ್ಯಾಚುರಲ್ ಫಿನಾಮಿನಾಸ್ಗಳು ಏನಾಗಿರ್ತವೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕಾಗಿ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಮೊದಲಿಗೆ ನಾವು ಇಂಟ್ರೊಡಕ್ಷನನ್ನು ತಿಳ್ಕೊಳ್ಳೋಣ. ಏನಪ್ಪ ಇಂಟ್ರೊಡಕ್ಷನಪ್ಪ ಅಂದರೆ, ಈಗ ನಮ್ಮ ಒಂದು ಸುತ್ತಮುತ್ತಲ ಜಗತ್ತಲ್ಲಿ ಇರುವಂತಹ ದ್ರವ್ಯಗಳಾಗಿರ್ಬೋದು. ದ್ರವ್ಯಗಳಂದರೆ ಏನು? ನಾವು ದಿನನಿತ್ಯ ಬಳಸುವಂತಹ ಮರಗಳಾಗಿರ್ಬೋದು, ಲೋಹ, ಪ್ಲಾಸ್ಟಿಕ್, ಕಾಗದ, ಗಾಜು, ನೀರು, ಇವುಗಳೆಲ್ಲವನ್ನು ನಾವು ದ್ರವ್ಯಗಳು ಅಂತ ಹೇಳಿ ಕರಿತೀವಿ. ದ್ರವ್ಯ ಅಂದರೆ ಏನಪ್ಪ ಅಂದರೆ ಮನೆಗಳ ವಾಹನಗಳು, ಉಪಕರಣಗಳು, ಅನೇಕ ವಸ್ತುಗಳನ್ನು ತಯಾರಿಸಲಾಗುತ್ತದೆ. ಪ್ರತಿ ದ್ರವ್ಯಕ್ಕೂ ತನ್ನದೇ ಆದ ಒಂದು ಗುಣಲಕ್ಷಣ ಇರುತ್ತೆ. ಉದಾಹರಣೆಗೆ, ದ್ರವ್ಯಗಳು ಏನಾಗಿರ್ತವೆ? ಕಠಿಣವಾಗಿರ್ತವೆ, ಕೆಲವು ಮೃದು ಆಗಿರ್ತವೆ, ಕೆಲವು ನೀರಿನಲ್ಲಿ ಕರಗ್ತವೆ, ಕೆಲವು ನೀರಿನಲ್ಲಿ ಕರಗೋದಿಲ್ಲ, ಕೆಲವೊಂದಿಷ್ಟು ಗಾಳಿಗೆ ಆವಿಯಾಗಿ ಹೋಗುತ್ತೆ, ಕೆಲವೊಂದಿಷ್ಟು ಬಿಸಿಲಿಗೆ ಆವಿಯಾಗಿ ಹೋಗುತ್ತೆ. ಈ ರೀತಿಯಾದ ಸುಮಾರು ತನ್ನದೇ ಆದ ಒಂದು ನಿರ್ದಿಷ್ಟವಾದ ಗುಣಲಕ್ಷಣವನ್ನು ಪ್ರತಿಯೊಂದು ದ್ರವ್ಯವು ಕೂಡ ಹೊಂದಿರುತ್ತೆ. ಹಾಗಾಗಿ ಆ ದ್ರವ್ಯವು ಏನಾಗಿರುತ್ತೆ ಅಂದರೆ ಬೆಳಕನ್ನು ಹಾಯಲಿಕ್ಕೆ ಬಿಡೋದಿಲ್ಲ, ಕೆಲವೊಂದಿಷ್ಟು ಬಿಡ್ತವೆ. ಅಂದರೆ ಕೆಲವೊಂದಿಷ್ಟು ದ್ರವ್ಯಗಳು ತನ್ನ ಮೂಲಕ ಬೆಳಕನ್ನು ಪಾಸ್ ಮಾಡ್ತವೆ, ಕೆಲವೊಂದಿಷ್ಟು ಮಾಡೋದಿಲ್ಲ. ಈ ರೀತಿಯಾದ ಗುಣಲಕ್ಷಣಗಳ ಆಧಾರದ ಮೇಲೆ ಘನ, ದ್ರವ, ವಾಯು, ಪಾರದರ್ಶಕ, ಅರೆಪಾರದರ್ಶಕ, ಅಪಾರದರ್ಶಕ, ಕಠಿಣ, ಮೃದು, ಹೀಗಾಗಿ ಇವುಗಳನ್ನು ನಾವು ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿಕೊಂಡು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಮೊದಲನೇದಾಗಿ ದ್ರವ್ಯಗಳ ಸ್ವರೂಪ ಎಂಥದ್ದು, ವಾಟ್ ಈಸ್ ದ ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್ ಅಂತ ನೋಡೋದಾದರೆ, ದ್ರವ್ಯ ಅಂದರೆ ದ್ರವ್ಯ ಅಂತಂದರೆ ಏನಪ್ಪ ಅಂದರೆ ಯಾವ ವಸ್ತುವು ಸ್ಥಳವನ್ನು ಆಕ್ರಮಿಸಲಿಕ್ಕೆ ಸಾಧ್ಯ ಇದೆ. ಈಗ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತು ತಗೋರಿ, ಆ ಒಂದು ವಸ್ತುವನ್ನು ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದಕ್ಕೆ ಬೇಕಾಗುವಂಥ ನಿರ್ದಿಷ್ಟ ಸ್ಥಳವನ್ನು ಆಕ್ರಮಿಸಿ ಅದು ತನ್ನದೇ ಆದ ಒಂದು ಭಾರವನ್ನು ಹೊಂದಿರುವ ಯಾವುದಾದ್ರೂ ಒಂದು ವಸ್ತುವಿಗೆ ನಾವು ದ್ರವ್ಯ ಅಂತೇಳಿ ಕರಿತೀವಿ. ನಮ್ಮ ಸುತ್ತಮುತ್ತಲಿನ ಎಲ್ಲವೂ ದ್ರವ್ಯಗಳಿಂದ ನಿರ್ಮಿತವಾಗಿವೆ. ನಾವು ಯಾವುದೇ ಒಂದು ವಸ್ತುವನ್ನು ನೋಡ್ಬೋದು, ಎಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ದ್ರವ್ಯಗಳಿಂದ ನಿರ್ಮಿತವಾಗಿರುತ್ತೆ. ಈ ಸುತ್ತಮುತ್ತಲಿನ ಎಲ್ಲ ದ್ರವ್ಯಗಳಿಂದ ಇದು ನಿರ್ಮಿತವಾಗಿದೆ. ಹಾಗಾಗಿ ಇವುಗಳ ಒಂದು ಭೌತ ಸ್ವರೂಪವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದ್ರವ್ಯವು ಅತಿ ಸಣ್ಣ ಕಣಗಳಿಂದ ನಿರ್ಮಿತವಾಗಿದೆ. ಯಾವುದೇ ದ್ರವ್ಯ ಆಗಿರ್ಬೋದು, ದ್ರವ್ಯಗಳಂತಂದರೆ ನಾವು ಘನ, ದ್ರವ, ಅನಿಲ ದ್ರವ್ಯಗಳು ಅಂತ ಹೇಳಿ ಕರಿತೀವಿ. ದ್ರವ್ಯವು ಅತಿ ಸಣ್ಣ ಕಣಗಳಿಂದ ನಿರ್ಮಿತವಾಗಿದೆ. ಮೊದಲನೇ ಒಂದು ಫಿಸಿಕಲ್ ಪ್ರಾಪರ್ಟಿ, ದ್ರವ್ಯವು ಅಣುಗಳು ಮತ್ತು ಅಣು ಸಮೂಹಗಳ ಎಂಬ ಅತಿ ಸಣ್ಣ ಕಣಗಳಿಂದ ಕೂಡಿದೆ. ಈ ಕಣಗಳನ್ನು ನೇರವಾಗಿ ಕಣ್ಣಿನಿಂದ ನಾವು ನೋಡಲು ಸಾಧ್ಯವಿಲ್ಲ. ಉದಾಹರಣೆಗೆ, ಸಕ್ಕರೆಯನ್ನು ನೀರಿನಲ್ಲಿ ಹಾಕಿದಾಗ ಅದು ಕರಗುತ್ತದೆ, ಆದರೆ ಸಕ್ಕರೆ ಅಳಿದು ಹೋಗುವುದಿಲ್ಲ, ಅದು ಸಣ್ಣ ಕಣಗಳಾಗಿ ನೀರಿನಲ್ಲಿ ಬೆರೆತು ಹೋಗಿರುತ್ತೆ. ಎರಡನೇ ಒಂದು ಪ್ರಾಪರ್ಟಿ ಏನಪ್ಪ ಅಂದರೆ ದ್ರವ್ಯದ ಕಣಗಳ ನಡುವೆ ಖಾಲಿ ಜಾಗವಿರುತ್ತದೆ. ಓಕೆ, ಈಗ ದ್ರವ್ಯದ ಕಣಗಳ ನಡುವೆ ಸ್ವಲ್ಪ ಖಾಲಿ ಜಾಗ ಇರುತ್ತದೆ. ಇದನ್ನು ನಾವು ಸ್ಪೇಸ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ನಾವು ನೀರಿನಲ್ಲಿ ಸಕ್ಕರೆ ಅಥವಾ ಉಪ್ಪನ್ನು ಕರಗಿಸಿದಾಗ ಅವುಗಳ ಕಣಗಳು ನೀರಿನ ಕಣಗಳ ನಡುವೆ
ಖಾಲಿ ಜಾಗದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಸೊ ಇವಾಗ ಒಂದು ಗ್ಲಾಸ್ ತುಂಬ ನೀರನ್ನು ಹಾಕಿರ್ತೀರಿ, ಅದರಲ್ಲಿ ನೀವು ಸಕ್ಕರೆಯನ್ನು ಹಾಕಿದಾಗ ಆ ಗ್ಲಾಸಲ್ಲಿರುವಂಥ ನೀರು ಹೊರಗಡೆ ಚೆಲ್ಲೋದಿಲ್ಲ. ಸೊ ಸ್ವಲ್ಪ ಅದು ಏನಾಗಿರುತ್ತೆ, ನೀರಿನಲ್ಲಿ ಇರುವಂಥ ಖಾಲಿ ಜಾಗದಲ್ಲಿ ಆ ನೀರಿನ ಸಕ್ಕರೆ ಅಥವಾ ನೀರಿನದಲ್ಲಿ ಉಪ್ಪು ಅಥವಾ ಸಕ್ಕರೆ ಹೋಗಿ ಬೆರೆತುಕೊಳ್ಳುತ್ತೆ. ಇದು ಎರಡನೇ ಒಂದು ಭೌತ ಗುಣ. ಮೂರನೇದು ಏನಪ್ಪ ಅಂದರೆ, ದ್ರವ್ಯದ ಕಣಗಳು ಸದಾ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ಯಾವಾಗಲೂ ಏನು ಮಾಡ್ತಿರ್ತವೆ, ಚಲಿಸ್ತಾ ಇರ್ತವೆ. ಸೊ ದ್ರವ್ಯದ ಕಣಗಳು ಯಾವಾಗಲೂ ಚಲಿಸುತ್ತಿರ್ತವೆ. ಇದನ್ನು ನಾವು ವಿಸರಣ ಅಥವಾ ಡಿಫ್ಯೂಷನ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಡಿಫ್ಯೂಷನ್ ಪ್ರೋಸೆಸ್ ಏನಪ್ಪ ಅಂದರೆ, ಎಲ್ಲಿ ಜಾಸ್ತಿ ಒತ್ತಡ ಇರುತ್ತೆ ಆ ಜಾಸ್ತಿ ಒತ್ತಡದಿಂದ ಅಥವಾ ಹೆಚ್ಚಿನ ಡೆನ್ಸಿಟಿಯಿಂದ ಕಡಿಮೆ ಡೆನ್ಸಿಟಿವರೆಗೆ ಏನಾಗುತ್ತೆ ಅಂದರೆ ಯಾವಾಗಲೂ ದ್ರವ್ಯದ ಕಣಗಳು ಚಲಿಸ್ತಾ ಇರುತ್ತೆ. ಇದಕ್ಕೆ ನಾವು ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸುಗಂಧ ದ್ರವ್ಯ ಅಥವಾ ಪರ್ಫ್ಯೂಮ್ ಒಂದೆಡೆ ಸಿಂಪಡಿಸಿದಾಗ ಅದರ ವಾಸನೆ ಸ್ವಲ್ಪ ಸಮಯದ ನಂತರ ಎಲ್ಲ ಕಡೆಗೂ ಹರಡುವಂಥದ್ದು. ಇದಕ್ಕೆ ನಾವು ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ನಾಲ್ಕನೇ ಒಂದು ಭೌತ ಸ್ವಭಾವ ಏನಪ್ಪ ಅಂದರೆ, ಅದು ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸಲ್ಪಡುತ್ತವೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸಲ್ಪಡುತ್ತವೆ. ದ್ರವ್ಯದ ಕಣಗಳ ನಡುವೆ ಆಕರ್ಷಣ ಬಲ ಇರುತ್ತದೆ. ಈ ಬಲದ ಕಣಗಳಿಂದ ಕಣಗಳು ಒಟ್ಟಿಗೆ ಇರುತ್ತವೆ. ಉದಾಹರಣೆಗೆ ಘನವಸ್ತುಗಳಲ್ಲಿ ಕಣಗಳು ಅತ್ಯಂತ ಹತ್ತಿರವಾಗಿರುವುದರಿಂದ ಅವು ಅತ್ಯಂತ ಗಟ್ಟಿಯಾಗಿರ್ತವೆ. ನೆಕ್ಸ್ಟ್ ಏನಪ್ಪ ಅಂದರೆ, ದ್ರವ್ಯದ ಸ್ಥಿತಿಗಳು ಯಾವ ರೀತಿಯಾಗಿರುತ್ತೆ. ಈಗ ಭೌತ ಲಕ್ಷಣವನ್ನು ನೋಡಿದರೆ ದ್ರವ್ಯಗಳಿಗೆ ಖಾಲಿ ಜಾಗ ಇರುತ್ತೆ, ಒಂದಕ್ಕೊಂದು ಆಕರ್ಷಣೆಗೆ ಒಳಪಡ್ತವೆ ಮತ್ತು ಈ ದ್ರವ್ಯದ ಕಣಗಳು ಏನಾಗಿರ್ತಾವಪ್ಪ ಅಂದರೆ ಖಾಲಿ ಜಾಗದಲ್ಲಿ ಅವು ಕೂತ್ಕೊಳ್ಳುತ್ತೆ. ಅತ್ಯಂತ ಸಣ್ಣ ಪ್ರಮಾಣದ ಕಣಗಳಿಂದ ಇವು ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ದ್ರವ್ಯದ ಸ್ಥಿತಿಗಳು ಯಾವುವು. ಹಾಗಾದರೆ ನಾವು ಯಾವುಕ್ಕೆ ದ್ರವ್ಯ ಅಂತ ಕರಿತೀವಿ, ಯಾವುಗಳನ್ನು ನಾವು ದ್ರವ್ಯ ಅಂತ ಹೇಳಿ ಕರಿತೀವಿ, ನಾವು ನಮ್ಮ ಜೀವನದಲ್ಲಿ ಅದನ್ನು ನೋಡಿರ್ತೀವಿ ಅಥವಾ ಇಲ್ಲ, ಯಾವ ರೀತಿ ಇರುತ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ದ್ರವ್ಯವು ಸಾಮಾನ್ಯವಾಗಿ 3 ಪ್ರಮುಖ ಸ್ಥಿತಿಯಲ್ಲಿ ಕಂಡುಬರುತ್ತದೆ. ಅವುಗಳನ್ನು ಘನ, ದ್ರವ, ಅನಿಲ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಸ್ಥಿತಿಗೂ ತನ್ನದೇ ಆದ ಒಂದು ಗುಣಲಕ್ಷಣ ಇರುತ್ತೆ. ಮೊದಲನೇ ಸ್ಥಿತಿಯ ಬಗ್ಗೆ ನಾವು ಈಗ ನೋಡ್ತಾ ಹೋದಾಗ ಘನ ಸ್ಥಿತಿ. ಘನಕಣಗಳು ತುಂಬ ಹತ್ತಿರವಾಗಿರುತ್ತವೆ ಮತ್ತು ಅವುಗಳ ನಡುವೆ ಆಕರ್ಷಣ ಬಲ ಹೆಚ್ಚಾಗಿರುತ್ತೆ. ಗುಣಲಕ್ಷಣ ಏನಪ್ಪ ಅಂದರೆ ನಿಶ್ಚಿತವಾದ ಆಕಾರ ಮತ್ತು ಈಗ ಘನ ನೋಡ್ತಾ ಹೋಗೋಣ. ಘನಗಳಲ್ಲಿ ಕಣಗಳು ತುಂಬ ಹತ್ತಿರವಾಗಿರುತ್ತೆ, ಅವುಗಳ ಬಲ ಹೆಚ್ಚಾಗಿರುತ್ತೆ. ಯಾವಾಗಲೂ ಘನಗಳಲ್ಲಿ ಏನಾಗಿರುತ್ತೆ ಅಂದರೆ ಹೆಚ್ಚು ಒತ್ತಡ ಇರುತ್ತೆ. ಆ ಒತ್ತಡಗಳಿಂದ ಅವುಗಳಲ್ಲಿ ಏನಾಗಿರುತ್ತೆ, ಹೆಚ್ಚಿನ ಒಂದು ಬಲ ಇರುವಂಥದ್ದು. ಹಾಗಾಗಿ ಈ ಒಂದು ಘನದ ಗುಣಲಕ್ಷಣ ಏನಪ್ಪ ಅಂದರೆ ನಿಶ್ಚಿತವಾದ ಆಕಾರವನ್ನು ಹೊಂದಿರುತ್ತೆ ಮತ್ತು ಕರಗುವ ಬಿಂದುವನ್ನು ಹೊಂದಿರುತ್ತೆ ಮತ್ತು ಇವು ಕಣಗಳು ಹತ್ತಿರವಾಗಿ ಜೋಡಣೆಗೊಂಡಿರ್ತವೆ. ಅಂದರೆ ಯಾವ ರೀತಿಯಾಗಿ ಅಂದರೆ, ಈಗ ಇವುಗಳನ್ನು ನಾವು ಕಣಗಳು ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇವು ಕಣಗಳು ಅತ್ಯಂತ ಒತ್ತೊತ್ತಾಗಿ ಜೋಡಣೆಗೊಂಡಿರ್ತವೆ. ಆದ್ದರಿಂದ ಇವುಗಳಿಗೆ ನಾವು ಘನದ್ರವ್ಯ ಅಂತ ಹೇಳಿ ಕರಿತೀವಿ. ಇವುಗಳಿಂದ ಕಣಗಳು ಹತ್ತಿರವಾಗಿ ಜೋಡಿಯಾಗಿ ಕೊಂಡಿರುವುದರಿಂದ ಇವು ಸುಲಭವಾಗಿ ಏನಾಗುವುದಿಲ್ಲ, ಒತ್ತಲಾಗುವುದಿಲ್ಲ. ಉದಾಹರಣೆಗೆ ಕಲ್ಲು, ಮರ, ಕಬ್ಬಿಣ, ಪುಸ್ತಕ ಇವುಗಳಿಗೆ ಘನ ವಸ್ತುಗಳಿಗೆ ಉದಾಹರಣೆ ಅಂತ ಹೇಳಿ ಕರಿಬೋದು. ನಂತರ ಏನಪ್ಪ ಅಂದರೆ ಲಿಕ್ವಿಡ್ ಅಥವಾ ಫ್ಲೂಯಿಡ್ ಅಥವಾ ದ್ರವ ಅಂತ ಹೇಳಿ ಕರಿಬೋದು. ದ್ರವಗಳಲ್ಲಿ ಕಣಗಳು ಘನಕ್ಕಿಂತ ಸ್ವಲ್ಪ ಮಟ್ಟಿಗೆ ಏನಾಗಿರುತ್ತೆ, ದೂರವಾಗಿರುತ್ತೆ. ಅಂದರೆ ಘನಗಳಿಗಿಂತ ಇವು ಸ್ವಲ್ಪ ಬಿಡಿ ಬಿಡಿಯಾಗಿ ಅರೇಂಜ್ಮೆಂಟ್ ಆಗಿರ್ತವೆ. ಇವುಗಳು ಈ ಒಂದು ಅಣು ಇನ್ನೊಂದು ಅಣುವಿನ ಮೇಲೆ ಜಾರುವ ಗುಣವನ್ನು ಹೊಂದಿರ್ತವೆ. ಇವು ನಿಶ್ಚಿತವಾದ ಕರಗುವ ಬಿಂದುವನ್ನು ಹೊಂದಿರುತ್ತೆ, ನಿಶ್ಚಿತವಾದ ಆಕಾರ ಇರೋದಿಲ್ಲ. ಇವು ಯಾವ ಒಂದು ಪಾತ್ರೆಯಲ್ಲಿರುತ್ತೆ ಆ ಒಂದು ಪಾತ್ರೆಯ ಆಕಾರವನ್ನು ಇದು ತೆಗೆದುಕೊಳ್ಳುತ್ತೆ. ಹಾಗಾಗಿ ಇವುಗಳಿಗೆ ಉದಾಹರಣೆಗೆ ನೀರು, ಹಾಲು, ಎಣ್ಣೆ ಇವುಗಳನ್ನು ನಾವು ದ್ರವ ಅಂತ ಹೇಳಿ ಕರಿತೀವಿ. ನಂತರ ವಾಯುಗಳಲ್ಲಿ ಕಣಗಳು ತುಂಬ ದೂರವಾಗಿರುತ್ತವೆ. ಇವು ಆಕರ್ಷಣೆಯನ್ನು ಹೊಂದಿರ್ತವೆ, ಆಕರ್ಷಣ ಬಲ ಕಡಿಮೆ ಇರುತ್ತೆ. ಇವುಗಳ ಗುಣಲಕ್ಷಣ ಏನಪ್ಪ ಅಂದರೆ ನಿಶ್ಚಿತವಾದ ಆಕಾರ ಇರುವುದಿಲ್ಲ ಮತ್ತು ಇವುಗಳಿಗೆ ನಿಶ್ಚಿತವಾದ ಕುದಿಯುವ ಬಿಂದು ಇರುವುದಿಲ್ಲ. ಹಾಗಾಗಿ ಇವು ಎಲ್ಲ ದಿಕ್ಕಿನಲ್ಲಿ ಹರಡುತ್ತೆ. ಅಂದರೆ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಆಗಿರ್ತವೆ ಅಂದರೆ, ಇವುಗಳಲ್ಲಿ ಕಣಗಳು ರ್ಯಾಂಡಮ್ ಆಗಿ ಎಲ್ಲಿ ಬೇಕಾದರೂ ಈ ರೀತಿಯಾಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಇವುಗಳು ಡೆನ್ಸಿಟಿ ತುಂಬಾ ಕಡಿಮೆ ಆಗಿರೋದ್ರಿಂದ ಇದು ಏನಾಗುತ್ತೆ ಅಂದರೆ ಎಲ್ಲ ಕಡೆಗೂ ಸುಲಭವಾಗಿ ಚಲಿಸುತ್ತೆ. ಇವು ಸುಲಭವಾಗಿ ಕಾಂಪ್ರೆಸ್ ಆಗ್ತವೆ. ಕಾಂಪ್ರೆಸ್ ಅಂದರೆ
ಸಂಕೋಚನಗೊಳ್ಳುತ್ತವೆ. ಅಂದರೆ ಈ ಒಂದು ಯಾವುದೇ ಒಂದು ಅನಿಲವನ್ನು ಕಾಂಪ್ರೆಸ್ ಮಾಡಿದಾಗ ಇವು ದ್ರವವಾಗಿ ಪರಿವರ್ತನೆ ಆಗುವಂಥ ಗುಣವನ್ನು ಕೂಡ ಹೊಂದಿರ್ತವೆ ಕೆಲವೊಂದು. ಉದಾಹರಣೆಗೆ ಗಾಳಿ, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಇಲ್ಲಿ ಹೇಳ್ಬೋದು. ನಂತರ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ತಾಪದ ಬದಲಾವಣೆಯ ಪರಿಣಾಮಗಳು. ವಾಟ್ ಆರ್ ದ ಎಫೆಕ್ಟ್ ಆಫ್ ದ ಚೇಂಜ್ ಇನ್ ದ ಟೆಂಪ್ರೇಚರ್. ಅಂದರೆ ಈ ಘನ, ದ್ರವ, ಅನಿಲ ಅಂತ ಏನು ಹೇಳ್ತೀವಿ, ಈ ಘನ, ದ್ರವ, ಅನಿಲದಲ್ಲಿ ತಾಪದಲ್ಲಿ ಬದಲಾವಣೆಯಾದಾಗ ಯಾವ ರೀತಿಯಾಗಿ ಪರಿಣಾಮಗಳನ್ನು ನಾವು ನೋಡ್ತೀವಿ ಎನ್ನುವುದನ್ನು ಈ ಒಂದು ಕಾನ್ಸೆಪ್ಟಲ್ಲಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ತಾಪಮಾನ, ಟೆಂಪ್ರೇಚರ್ ಹೆಚ್ಚಾದಾಗ ಅಥವಾ ಕಡಿಮೆಯಾದಾಗ ಪದಾರ್ಥಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಸಂಭವಿಸ್ತವೆ. ಅವುಗಳನ್ನು ತಾಪದ ಬದಲಾವಣೆಯ ಪರಿಣಾಮ ಅಂತೇಳಿ ಕರಿತೀವಿ. ಏನಪ್ಪ ತಾಪದ ಬದಲಾವಣೆಯ ಪರಿಣಾಮ ಅಂತಂದರೆ ದ್ರವ್ಯಗಳಲ್ಲಿ ತಾಪ ಕಡಿಮೆಯಾದಾಗ ಮತ್ತು ಹೆಚ್ಚಾದಾಗ ಕೆಲವು ರೀತಿ ಇಲ್ಲಿ ಬದಲಾವಣೆಗಳು ಸಂಭವಿಸ್ತವೆ. ಅವುಗಳನ್ನು ನಾವು ತಾಪದ ಬದಲಾವಣೆಯ ಪರಿಣಾಮ ಅಂಥೇಳಿ ಕರಿತೀವಿ. ನೆಕ್ಸ್ಟು ಹಾಗಾದರೆ ಘನ, ದ್ರವ, ಅನಿಲಗಳಲ್ಲಿ ಅಂದರೆ ದ್ರವ್ಯಗಳಲ್ಲಿ ತಾಪಮಾನ ಹೆಚ್ಚಾದಾಗ ಕಡಿಮೆಯಾದಾಗ ಪ್ರಮುಖ ಬದಲಾವಣೆ ಸಂಭವಿಸೋಕ್ಕೆ ತಾಪದ ಪರಿಣಾಮ ಅಂಥೇಳಿ ಕರಿತೀವಿ. ಹಾಗಾದರೆ ಪದಾರ್ಥಗಳ ವಿಸ್ತರಣೆ ಅಂದರೆ ಘನವಸ್ತುಗಳಲ್ಲಿ ತಾಪಮಾನ ಏರಿಳಿತಾದಾಗ ಪದಾರ್ಥಗಳ ವಿಸ್ತರಣೆ ಅಥವಾ ಎಕ್ಸ್ಪಾನ್ಷನ್ ಆಫ್ ಸಬ್ಸ್ಟನ್ಸ್ ಅಂದರೆ ತಾಪದಲ್ಲಿ ಹೆಚ್ಚಾದಾಗ ವಸ್ತುಗಳು ಯಾವ ರೀತಿಯಾಗಿ ವಿಸ್ತರಣೆಯನ್ನು ಹೊಂದ್ತವೆ. ತಾಪಮಾನ ಹೆಚ್ಚಾದಾಗ ಪದಾರ್ಥಗಳ ವಿಸ್ತರಿಸುತ್ತವೆ ಅಂದರೆ ಅವುಗಳ ಗಾತ್ರ ಹೆಚ್ಚಾಗುತ್ತದೆ. ಉದಾಹರಣೆಗೆ ರೈಲಿನ ಹಳಿಗಳ ನಡುವೆ ಸ್ವಲ್ಪ ಅಂತರ ಇಡುವಂಥದ್ದು. ನೀವು ರೈಲ್ವೆ ಹಳಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ರೈಲ್ವೆ ಹಳಿಗಳನ್ನು ಗಮನಿಸಿದಾಗ ಅಲ್ಲಿ ನೋಡ್ಬೋದು. ನೋಡಿದ ಹಾಗೆ ಅಲ್ಲಿ ರೈಲು ಹಳಿಗಳ ನಡುವೆ ಏನಾಗಿರುತ್ತೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಂತರವನ್ನು ಇಟ್ಟಿರ್ತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಅಂತರ ಇಡೋದ್ರಿಂದ ಇವು ಬೇಸಿಗೆ ಕಾಲದಲ್ಲಿ ತಾಪಮಾನ ಹೆಚ್ಚಾದಾಗ ಆ ಒಂದು ರೈಲ್ವೆ ಹಳಿಗಳಲ್ಲಿ ಆ ಒಂದು ಘನವಸ್ತುವಿನ ಎಕ್ಸ್ಪಾನ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈಲು ಹಳಿಗಳ ನಡುವೆ ಸ್ವಲ್ಪ ಅಂತರ ಬಿಡುವಂಥದ್ದು. ಅದೇ ರೀತಿಯಲ್ಲಿ ಬಿಸಿಲಿನಲ್ಲಿ ಲೋಹದ ಕಂಬಗಳು ಸ್ವಲ್ಪ ಉದ್ದವಾಗುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಪದಾರ್ಥಗಳ ಸಂಕೋಚನ ಅಥವಾ ಕಾಂಟ್ರಾಕ್ಷನ್ ಅಂದರೆ ತಾಪಮಾನ ಕಡಿಮೆಯಾದಾಗ ಪದಾರ್ಥಗಳು ಸಂಕೋಚನಗೊಳ್ಳುತ್ತವೆ. ಉದಾಹರಣೆಗೆ ಚಳಿಯಲ್ಲಿ ಲೋಹದ ವಸ್ತುಗಳು ಸ್ವಲ್ಪ ಚಿಕ್ಕದಾಗಿರುತ್ತವೆ. ಬೇಸಿಗೆಯಲ್ಲಿ ಎಕ್ಸ್ಪಾನ್ಷನ್ ಆದರೆ ಚಳಿಗಾಲದಲ್ಲಿ ಏನಾಗಿರ್ತವಪ್ಪ ಅಂದರೆ ಚಿಕ್ಕದಾಗಿರ್ತವೆ. ಇದು ಒಂದು ಎಕ್ಸ್ಪಾನ್ಷನ್ ಆಫ್ ದ ಎನಿ ಮಟೀರಿಯಲ್ಸ್ ಆರ್ ಕಾಂಟ್ರಾಕ್ಷನ್ ಆಫ್ ಸಬ್ಸ್ಟನ್ಸ್ ಅಂತ ಹೇಳ್ಬೋದು. ಪದಾರ್ಥಗಳ ಸ್ಥಿತಿ ಬದಲಾವಣೆ, ಚೇಂಜ್ ಆಫ್ ದ ಸ್ಟೇಟ್. ತಾಪಮಾನದಲ್ಲಿ ಬದಲಾದಾಗ ಪದಾರ್ಥಗಳ ಸ್ಥಿತಿ ಏನಾಗುತ್ತೆ ಅಂದರೆ ಬದಲಾವಣೆ ಆಗುತ್ತೆ. ಯಾವ ರೀತಿಯಾಗಪ್ಪ ಅಂದರೆ ಘನ ಇರುವಂಥದ್ದು ಐಸ್ ಕರಗುವಂಥದ್ದು. ಐಸ್ ಯಾವಾಗಲೂ ಘನವಾಗಿರುತ್ತೆ, ಅದು ಕರಗಿದಾಗ ದ್ರವವಾಗುವಂಥದ್ದು. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ದ್ರವ್ಯದ ಬದಲಾವಣೆ ಅಥವಾ ಚೇಂಜ್ ಇನ್ ದ ಸ್ಟೇಟ್ ಅಂತ ಹೇಳಿ ಕರಿತೀವಿ. ನಂತರ ದ್ರವ ಇರುವಂಥದ್ದು ಅನಿಲ ಆಗುವಂಥದ್ದು ಅಂದರೆ ನೀರು ಆವಿಯಾಗುವಂಥದ್ದು. ಇಲ್ಲಿಯೂ ಕೂಡ ಏನಾಗ್ತಾಯಿದೆ, ಸ್ಟೇಟ್ ಚೇಂಜ್ ಆಗ್ತಾಯಿದೆ. ಹಾಗಾಗಿ ಐಸ್ ಬಿಸಿ ನೀರಿನಲ್ಲಿ ನೀರಾಗಿ ಮಾರ್ಪಾಡುತ್ತದೆ. ಐಸು ಬಿಸಿಗೆ ತಾಪಮಾನ ಹೆಚ್ಚಾದಾಗ ಅದು ನೀರಾಗಿ ಮಾರ್ಪಾಡಾಗುವಂಥದ್ದು. ಇದಕ್ಕೆ ಚೇಂಜ್ ಇನ್ ದ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಒತ್ತಡ ಮತ್ತು ಘನತೆಯಲ್ಲಿ ಬದಲಾವಣೆ ಅಂದರೆ ತಾಪಮಾನ ಬದಲಾದಾಗ ಅನಿಲಗಳಲ್ಲಿ ಒತ್ತಡ ಮತ್ತು ಅದರ ಒಂದು ಘನತೆ ಅಂತಂದರೆ ಅದರ ಒಂದು ಸ್ಟೇಟ್ ಚೇಂಜ್ ಆಗುವಂಥದ್ದು. ಇದಕ್ಕೆ ವಿದ್ಯುತ್ ಪ್ರತಿರೋಧ ಬದಲಾವಣೆ ಆಗುವಂಥದ್ದು. ವಿದ್ಯುತ್ ಪ್ರತಿರೋಧದಲ್ಲಿ ಬದಲಾವಣೆ ಆಗುವಂಥದ್ದು. ತಾಪಮಾನ ಹೆಚ್ಚಾದಾಗ ಕೆಲವು ವಸ್ತುಗಳು ವಿದ್ಯುತ್ ಪ್ರತಿರೋಧವನ್ನು ಹೆಚ್ಚಾಗುತ್ತವೆ. ಯಾಕಂದರೆ ಉಷ್ಣದಿಂದ ಅಲ್ಲಿ ವಿದ್ಯುತ್ತು ಹೋಗಲಿಕ್ಕೆ ಅಡೆತಡೆ ಉಂಟಾಗುತ್ತೆ. ಹಾಗಾಗಿ ಅಂದರೆ ಕರೆಂಟ್ ರೆಸಿಸ್ಟಿವಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆದ್ದರಿಂದ ಇಲ್ಲಿಯೂ ಕೂಡ ವಿದ್ಯುತ್ ಪ್ರತಿರೋಧ ಬದಲಾವಣೆ ಆಗಲಿಕ್ಕೂ ಕೂಡ ತಾಪವು ಕೂಡ ಒಂದು ಮುಖ್ಯವಾಗಿ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ದ್ರವಣ ಅಥವಾ ಮೆಲ್ಟಿಂಗ್ ಎಂದರೇನು. ಮೆಲ್ಟಿಂಗ್ ಅಂದರೆ ಕರಗುವಂಥದ್ದು. ಮೆಲ್ಟಿಂಗ್ ಅಂದರೆ ಏನು ಅಂತ ನೋಡೋದಾದರೆ ದ್ರವಣ ಎಂದರೆ ಘನ ಸಾಲಿಡ್ ಪದಾರ್ಥವು ತಾಪಮಾನ ಹೆಚ್ಚಾದಾಗ
ಲಿಕ್ವಿಡ್ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ಮೆಲ್ಟಿಂಗ್ ಅಥವಾ ದ್ರವಣ ಅಂತೇಳಿ ಕರಿತೀವಿ. ಯಾವುದೇ ಒಂದು ಘನವಸ್ತುವು ತಾಪಮಾನ ಹೆಚ್ಚಾದಾಗ ಅದು ದ್ರವ ಸ್ಥಿತಿಗೆ ಬದಲಾವಣೆ ಆಗುವಂಥ ಪ್ರಕ್ರಿಯೆಗೆ ನಾವು ದ್ರವಣ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹಿಮ ಐಸನ್ನು ಬಿಸಿ ಮಾಡಿದಾಗ ಅದು ನೀರಾಗಿ ಬದಲಾಗುವಂಥದ್ದು. ಇದಕ್ಕೆ ನಾವು ಏನಂತ ಕರಿತೀವಿ? ಮೆಲ್ಟಿಂಗ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ವ್ಯಾಕ್ಸನ್ನು ಬಿಸಿ ಮಾಡಿದಾಗ ಅದು ದ್ರವವಾಗುವಂಥದ್ದು. ಈ ಪ್ರಕ್ರಿಯೆಯಲ್ಲಿ ಪದಾರ್ಥವು ತನ್ನ ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಮಾರ್ಪಾಡಾಗುತ್ತದೆ. ಉದಾಹರಣೆಗೆ ಹಿಮವು ನೀರಾಗಿ ಕರಗುವಂಥದ್ದು, ಬೆಣ್ಣೆ ಕರಗಿದ ಮೇಲೆ ಅದು ತುಪ್ಪವಾಗುವಂಥದ್ದು. ಇದು ಒಂದು ಏನಾಗಿರುತ್ತೆ ಅಂದರೆ ಇದು ಬದಲಾವಣೆ, ಅಂದರೆ ದ್ರವನ ಮೆಲ್ಟಿಂಗ್ ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ. ಇನ್ನೊಂದು ಮುಖ್ಯವಾಗಿರುವಂಥ ಇಂಪಾರ್ಟೆಂಟ್ ಡೆಫಿನೇಷನ್ ಏನಪ್ಪ ಅಂತಂದರೆ, ನೀವು ಈಗ ಕರಗುವಂಥ ಪ್ರಕ್ರಿಯೆಯನ್ನು ಗಮನಿಸಿದ್ರೆ, ಈಗ ಘನವು ಅಂದರೆ ಘನ ಐಸು ದ್ರವವಾಗಿ ನೀರಾಗಿ ಬದಲಾವಣೆ ಆಗೋದನ್ನು ನೋಡಿದ್ರಿ. ಸೊ ಈಗ ನೀವು ಐಸಲ್ಲಿ ಇಟ್ಟು ಥರ್ಮೋಮೀಟ್ರನ್ನ ಇಟ್ಟು ಟೆಂಪ್ರೇಚರನ್ನು ನೋಡಿದಾಗ ಎಷ್ಟಿರುತ್ತೆ ಅಂದರೆ 0 ಡಿಗ್ರಿ ಇರುತ್ತೆ. ಅದು ಐಸ್ ಕರಗಲಿಕ್ಕೆ ಸ್ಟಾರ್ಟ್ ಆಗಿ ಅರ್ಧದಷ್ಟು ಐಸ್ ಕರಗಿ ಅರ್ಧದಷ್ಟು ನೀರು ಅರ್ಧದಷ್ಟು ಐಸ್ ಇದ್ದಾಗ ಕೂಡ ಟೆಂಪ್ರೇಚರ್ 0 ಡಿಗ್ರಿ ಸೆಲ್ಸಿಯಸ್ಸೇ ಇರುತ್ತೆ. ಸೊ ಇಲ್ಲಿ ಸತತವಾಗಿ ಶಾಖ ಇಲ್ಲಿ ಕೊಡ್ತಾಯಿದ್ರು, ಉಷ್ಣವನ್ನು ಕೊಡ್ತಾಯಿದ್ರು ಕೂಡ ಅಲ್ಲಿ ತಾಪದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗುವುದಿಲ್ಲ. ಹಾಗಾದರೆ ಆ ಐಸು ಅರ್ಧದಷ್ಟು ಆಗಲಿಕ್ಕೆ ನಾವು ಕೊಟ್ಟಿರುವಂಥ ಉಷ್ಣ ಎಲ್ಲಿ ಹೋಯಿತು ಅಂತ ನಾವು ನೋಡ್ತೀವಿ. ಎಲ್ಲಿ ಹೋಯಿತು ಆ ಉಷ್ಣ ಅಂಥೇಳಿ ಗಮನಿಸ್ತೀವಿ. ಆ ಒಂದು ಉಷ್ಣವು ಏನಾಗುತ್ತೆ ಅಂದರೆ ಘನವಸ್ತುವಿನಲ್ಲಿ ಉಂಟಾದ ಒಂದು ಅತ್ಯಂತ ಕಠಿಣವಾದ ಬಾಂಡ್ ಏನಿರುತ್ತೆ ಅದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಆ ಒಂದು ಶಾಖವು ಏನಾಗುತ್ತೆ ಅಂದರೆ ಬಳಕೆ ಆಗುತ್ತೆ. ಆದ್ದರಿಂದ ಆ ಒಂದು ಘನ ಐಸು ಸಂಪೂರ್ಣವಾಗಿ ದ್ರವ ಆಗುವವರೆಗೂ ಕೂಡ ಆ ಟೆಂಪ್ರೇಚರು ರೈಸ್ ಆಗೋದೇ ಇಲ್ಲ. ಇದಕ್ಕೆ ಈ ರೀತಿಯಾಗಿ ನಾವು ಕೊಟ್ಟಿರುವಂಥ ಉಷ್ಣವು ತೋರಿಕೆಯಲ್ಲಿ ತೋರ್ಪಡದೇ ಹೋದರೆ ಆ ಒಂದು ಉಷ್ಣ ಏನಾಗಿರುತ್ತೆ, ಅದು ಗುಪ್ತೋಷ್ಣ. ಗುಪ್ತವಾಗಿ ಇರುವಂಥ ಉಷ್ಣಕ್ಕೆ ಗುಪ್ತೋಷ್ಣ ಅಂಥೇಳಿ ಕರಿತೀವಿ. ಈ ಘನವು ಸಂಪೂರ್ಣವಾಗಿ ದ್ರವವಾಗಿ ಬದಲಾಗಲಿಕ್ಕೆ ಈ ಒಂದು ಉಷ್ಣವನ್ನು ಬಳಸ್ತೀವಿ. ಇದಕ್ಕೆ ಗುಪ್ತೋಷ್ಣ ಅಂಥೇಳಿ ನಾವು ಕರಿತೀವಿ. ಗುಪ್ತೋಷ್ಣವೆಂದರೆ ಒಂದು ಮಂಜುಗಡ್ಡೆಯನ್ನು ಕರಗಿಸಲು ಸತತವಾಗಿ ಶಾಖ ಕೊಟ್ಟರೂ ಕೂಡ ಮಂಜುಗಡ್ಡೆ ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಹೊಂದದೇ ಇದ್ದರೆ ಉಷ್ಣವನ್ನು ಗುಪ್ತವಾಗಿ ಇರಿಸಿಕೊಂಡಿರುತ್ತದೆ ಎಂದು ನಾವು ಕೇಳಿರ್ತೇವೆ. ಎಂದರೆ ಮಂಜುಗಡ್ಡೆಯು ಸಂಪೂರ್ಣವಾಗಿ ನೀರಾಗಿ ದ್ರವಿಸಲು ಅದು ತೋರಿಸುವಂಥ ಸ್ಥಿರವಾದ ತಾಪಮಾನ ಸ್ಥಿರವಾಗಿರುತ್ತದೆ. ಆದರೆ ಸತತವಾಗಿ ಶಾಖ ನೀಡುತ್ತಿದ್ದರೂ ಕೂಡ ಅಲ್ಲಿ ತಾಪದಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿರುವುದಿಲ್ಲ. ಏಕೆಂದರೆ ಆ ಒಂದು ಮಂಜುಗಡ್ಡೆಯಲ್ಲಿ ಇರುವಂತಹ ಒಂದು ಮಂಜುಗಡ್ಡೆಯಲ್ಲಿ ಇರುವಂತಹ ಬಾಂಡ್ಸ್ ಏನಿರುತ್ತೆ, ಆ ಒಂದು ಒತ್ತೊತ್ತಾಗಿರುವಂಥ ಬಾಂಡ್ ಇರುತ್ತೆ, ಅಲ್ಲಿ ಉಷ್ಣ ಏನಾಗುತ್ತೆ ಖರ್ಚಾಗುತ್ತೆ. ಆದ್ದರಿಂದ ಉಷ್ಣವು ಹೊರಗಡೆ ತೋರುವುದಿಲ್ಲ. ಇದನ್ನು ಗುಪ್ತೋಷ್ಣ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಮಂಜುಗಡ್ಡೆಯು ಸಂಪೂರ್ಣವಾಗಿ ದ್ರವಿಸಿದ ನಂತರ ನೀರು ಸಂಪೂರ್ಣವಾಗಿ ಕುದಿಯಲು ಆರಂಭಿಸುವವರೆಗೂ ಕೂಡ ಅದು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರುತ್ತೆ. ಇಲ್ಲೂ ಕೂಡ ನಾವು ಏನಾಗ್ತೀವಿ ಅಂದರೆ ಗುಪ್ತೋಷ್ಣವನ್ನು ಕಾಣ್ತೀವಿ. ಅಂದರೆ ಸಂಪೂರ್ಣವಾಗಿ ಮಂಜುಗಡ್ಡೆ ಇರುವಂಥದ್ದು ಅದು ದ್ರವಿಸಿ ಸಂಪೂರ್ಣ ಆವಿಯಾಗುವವರೆಗೂ ಸಂಪೂರ್ಣವಾಗಿ ಎಲ್ಲ ಪ್ರತಿಯೊಂದು ಕಣಗಳು ಕುದಿಯುವವರೆಗೂ ಕೂಡ ಏನಾಗಿರುತ್ತೆ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರುತ್ತೆ. ಹಾಗಾದರೆ ನಾವು ಕೊಟ್ಟಿರುವಂಥ ಉಷ್ಣ ಎಲ್ಲಿ ಹೋಯಿತಪ್ಪ ಅಂದರೆ ದ್ರವದಲ್ಲಿ ಇರುವಂಥ ಕೆಲವೊಂದು ಬಾಂಡ್ಸ್ಗಳು ಬ್ರೇಕ್ ಮಾಡಲಿಕ್ಕೆ ನಾವು ಕೊಟ್ಟಿರುವಂಥ ಶಾಖ ಬಳಕೆ ಆಯಿತು. ಇಲ್ಲಿಯೂ ಕೂಡ ನಾವು ಗುಪ್ತೋಷ್ಣವನ್ನು ಕಾಣ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಕುದಿಯುವ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಎಂದರೇನು? ಸೊ ಕುದಿಯುವ ಬಿಂದು ಎಂದರೆ ದ್ರವ ಪದಾರ್ಥವು ವಾಯು ಸ್ಥಿತಿಗೆ ಆರಂಭಿಸುವ ನಿರ್ದಿಷ್ಟವಾದ ತಾಪಮಾನ. ಕುದಿಯುವ ಬಿಂದು ದ್ರವ ಪದಾರ್ಥವು ವಾಯು ಸ್ಥಿತಿಗೆ ಬದಲಾಗುವಂಥ ಒಂದು ನಿರ್ದಿಷ್ಟ ತಾಪಮಾನಕ್ಕೆ ಕುದಿಯುವ ಬಿಂದು ಅಂತ ಹೇಳಿ ಕರಿತೀವಿ. ಅಂದರೆ ದ್ರವವನ್ನು ಬಿಸಿ ಮಾಡಿದಾಗ ಅದು ನಿರ್ದಿಷ್ಟ ತಾಪಮಾನದಲ್ಲಿ ಕುದ್ದು ಆವಿಯಾಗಿ ಬದಲಾವಣೆ ಆಗುತ್ತದೆ. ಈ ತಾಪಮಾನವನ್ನು ಕುದಿಯುವ ಬಿಂದು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸಾಮಾನ್ಯವಾಗಿ ನೀರು 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕುದಿಯುತ್ತದೆ. ಈ ಒಂದು ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ.
ಸೊ ಕುದಿಯೋ ಬಿಂದು ಕುದಿಯುವಿಕೆ ಒಂದು ಬೃಹತ್ವಾದ ವಿದ್ಯಮಾನವಾಗಿದೆ. ಬೃಹತ್ ಪ್ರಮಾಣದ ಕಣಗಳನ್ನು ಹೊಂದಿರುವಂಥ ದ್ರವವು ಆವಿ ಸ್ಥಿತಿಯಲ್ಲಿ ತಲುಪಲು ಸಾಕಷ್ಟು ಶಕ್ತಿಯನ್ನು ಇದು ಪಡೆದುಕೊಳ್ಳುತ್ತೆ. ಈ ನೀರಿನ ತಾಪಕ್ಕೆ 373 ಕೆಲ್ವಿನ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಉಷ್ಣದ ಪ್ರಮಾಣದ ಸೂತ್ರ ಏನಪ್ಪ ಅಂದರೆ, ಸೊ ಇದರ ಒಂದು ಫಾರ್ಮುಲಾ ಏನಪ್ಪ ಅಂದರೆ, ಉಷ್ಣದ ಪ್ರಮಾಣದ ಸೂತ್ರ ಏನಪ್ಪ ಅಂದರೆ Q = mc ∆T ಎನ್ನುವಂಥದ್ದು ಇದು ಫಾರ್ಮುಲಾ ಆಗಿದೆ. ಈ ಫಾರ್ಮುಲಾ ಅಂದರೆ ಏನು ಅಂದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಅಂದರೆ ಈ ಒಂದು ಸಮಸ್ಯೆಗಳನ್ನು ಕೇಳ್ತಾರೆ. Q ಅಂದರೆ ಉಷ್ಣದ ಪ್ರಮಾಣ, M ಅಂದರೆ ಪದಾರ್ಥದ ಭಾರ, C ಅಂದರೆ ವಿಶೇಷ ಉಷ್ಣ ಸಾಮರ್ಥ್ಯ ಅಥವಾ ಸ್ಪೆಸಿಫಿಕ್ ಹೀಟ್ ಅಂತ ಹೇಳಿ ಕರಿತೀವಿ. ∆T ಅಂದರೆ ತಾಪದಲ್ಲಿ ಬದಲಾವಣೆ. ಸಮಸ್ಯೆ ಏನಿದೆ ಅಂತ ನೋಡೋಣ. 2 kg ನೀರಿನ ತಾಪಮಾನವನ್ನು 20 ಡಿಗ್ರಿ ಸೆಲ್ಸಿಯಸ್ನಿಂದ 30 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಿಸಲು ಬೇಕಾಗುವಂಥ ಉಷ್ಣ ಎಷ್ಟು ಅಂತ ಇದೆ. ಸೊ ನೀರಿನ ಒಂದು ಇಲ್ಲಿ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, 4200 ಜೌಲ್ಸ್ ಪರ್ kg ಡಿಗ್ರಿ ಸೆಲ್ಸಿಯಸ್ ಎನ್ನುವಂಥದ್ದು. ಸೊ ಫಾರ್ಮುಲಾ ನಮಗೆ ಗೊತ್ತಿದೆ. ಚೇಂಜ್ ಇನ್ ದ ಡೆಲ್ಟಾ ಅಂದಾಗ ಇಲ್ಲಿ 2 ಟೆಂಪ್ರೇಚರ್ನ ಕೊಟ್ಟಾರೆ, ಇನಿಷಿಯಲ್ ಮತ್ತು ಫೈನಲ್ ಟೆಂಪ್ರೇಚರ್. 30 - 20 ಅಂದಾಗ 10 ಡಿಗ್ರಿ ಆಯಿತು. ಫಾರ್ಮುಲಾ ಗೊತ್ತಿದೆ, Q = mc ∆ ಅಂತ. ಸೊ M ಅಂತ ಕೊಟ್ಟಿದ್ದಾರೆ 2 kg ಅಂತ, 2 kg. C ಅಂದರೆ 4200. ಸೊ ಚೇಂಜ್ ಇನ್ ದ ಟೆಂಪ್ರೇಚರ್ ಎಷ್ಟು ಬಂದಿದೆ, 10 ಡಿಗ್ರಿ ಸೆಲ್ಸಿಯಸ್. ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಉಷ್ಣ ಪ್ರಮಾಣದ ಒಂದು ಎಷ್ಟು ಸಾಮರ್ಥ್ಯಪ್ಪ ಅಂದರೆ 84,000 ಜೌಲ್ಸ್ ಶಕ್ತಿಯನ್ನು ಅದು ಬಿಡುಗಡೆ ಮಾಡುತ್ತೆ. ಸೊ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ 1 kg ಹಿಮವನ್ನು ಕರಗಿಸಲು ಬೇಕಾಗುವ ಉಷ್ಣ ಎಷ್ಟು ಅಂದರೆ ನಾವೀಗ ಹಿಮದ ಗುಪ್ತೋಷ್ಣವನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಇದಕ್ಕೆ ಸೂತ್ರ ಏನಪ್ಪ ಅಂದರೆ Q = ml. Q = ml. Q ಅಂದರೆ ಇದು ಒಂದು ಉಷ್ಣದ ಪ್ರಮಾಣ, M ಅಂದರೆ ಮಾಸ್ ಅಂದರೆ ತೂಕ, L ಅಂದರೆ ಗುಪ್ತೋಷ್ಣವನ್ನು ಲೇಟೆಂಟ್ ಹೀಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ L ಒಂದು ಅಕ್ಷರದಿಂದ ಗುರುತಿಸ್ತಾ ಇದ್ದಾರೆ. Q = 1 × 3.34 × 5 ಎನ್ನುವಂಥದ್ದು. ಇದರ ಪ್ರಮಾಣ ಎಷ್ಟಪ್ಪ ಅಂದರೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಅಂದರೆ 3.34 × 5 ಜೌಲ್ಸ್ ಎನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಏನು ಮುಖ್ಯವಾಗಿರುವಂಥ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಏನಪ್ಪ ಅಂದರೆ ಇಲ್ಲಿ ತಾಪದ ಬದಲಾವಣೆಯ ಸೂತ್ರ. ಅಂದರೆ ಇಲ್ಲಿ ಅಂತಿಮ ತಾಪಮಾನ, ಆರಂಭಿಕ ತಾಪಮಾನ ಎರಡೂ ಕೂಡ ಇರುತ್ತೆ. ಅಂತಿಮ ಟೆಂಪ್ರೇಚರ್ ಮತ್ತು ಇನಿಷಿಯಲ್ ಆಗಿರುವಂಥ ಟೆಂಪ್ರೇಚರ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಡೆಫಿನೇಷನ್ ಏನಪ್ಪ ಅಂದರೆ ಇದೆಲ್ಲ ಲಾಸ್ಟ್ ಸಾರಿ GPS ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಸುಮಾರು ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ಲಿ ಕೂಡ ಇದನ್ನು ಕೇಳಿದ್ದಾರೆ. ಡೆಫಿನೇಷನನ್ನು ಕೂಡ ಕೇಳ್ಬೋದು ಡೈರೆಕ್ಟಾಗಿ, ಅಥವಾ ಎಕ್ಸಾಂಪಲನ್ನು ಕೊಟ್ಟು ಇದು ಯಾವುದಕ್ಕೆ ಉದಾಹರಣೆಯನ್ನು ಕೂಡ ಅಂತ ಕೇಳ್ಬೋದು. ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಅದು ಏನಪ್ಪ ಅಂದರೆ ಉತ್ಪತನ ಅಥವಾ ಸಬ್ಲಿಮೇಷನ್ ಅಂತಂದರೆ ಏನು? ಉತ್ಪತನ ಎಂದರೆ ಘನ ಪದಾರ್ಥವು ನೇರವಾಗಿ ದ್ರವ ಸ್ಥಿತಿಯನ್ನು ದಾಟಿ ವಾಯುಸ್ಥಿತಿಗೆ ಹೋಗುವುದಕ್ಕೆ ಸಬ್ಲಿಮೇಷನ್ ಅಥವಾ ಉತ್ಪತನ ಅಂತೇಳಿ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಐಸನ್ನು ಕರಗಿಸಿದಾಗ ಅದು ಲಿಕ್ವಿಡ್ಗೆ ಬರುತ್ತೆ. ಲಿಕ್ವಿಡ್ ಇರುವಂಥದ್ದು ಗಾಳಿಯಾಗಿ ಮೇಲ್ಗಡೆ ಹೋಗುತ್ತೆ. ಇದಕ್ಕೆ ಈ ಎಲ್ಲ ರೀತಿಯಾದ ಫಿನಾಮಿನಾಗಳು ನಡೆಯುತ್ತೆ. ಆದರೆ ಉತ್ಪತನದಲ್ಲಿ ಸಬ್ಲಿಮೇಷನಲ್ಲಿ ಇದು ನಡೆಯೋದಿಲ್ಲ. ಅದು ನೇರವಾಗಿ ಘನಸ್ಥಿತಿಯಿಂದ ಅದು ಅನಿಲ ಸ್ಥಿತಿಗೆ ಕನ್ವರ್ಟ್ ಆಗೋದಕ್ಕೆ ಉತ್ಪತನ ಅಥವಾ ಸಬ್ಲಿಮೇಷನ್ ಅಂತ ಹೇಳಿ ಕರಿತೀವಿ. ಸಬ್ಲಿಮೇಷನ್ ಎಂದರೇನು ಅಂತ ನೋಡೋದಾದರೆ, ಉತ್ಪತನ ಎಂದರೆ ಘನ ಪದಾರ್ಥವು ನೇರವಾಗಿ ದ್ರವ ಸ್ಥಿತಿಗೆ ದಾಟಿ ವಾಯುಸ್ಥಿತಿಗೆ ಬದಲಾಗುವಂಥ ಪ್ರಕ್ರಿಯೆಗೆ ಉತ್ಪತನ ಅಂತ ಹೇಳಿ ಕರೀತಾರೆ. ಕೆಲವು ಘನ ಪದಾರ್ಥಗಳು ದ್ರವ ವಾಯುವಾಗಿ ಬದಲಾಗದೆ ಘನದಿಂದ ನೇರವಾಗಿ ವಾಯುವಾಗುತ್ತದೆ. ಈ ಪ್ರಕ್ರಿಯೆಯನ್ನು ಉತ್ಪತನ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕರ್ಪೂರ ಘನ ವಸ್ತುವಲ್ಲಿ ಇರುತ್ತೆ. ಈ ಘನವು ಇದಕ್ಕೆ ಉಷ್ಣ ತಾಪಿದಾಗ ಇದು ನೇರವಾಗಿ ಲಿಕ್ವಿಡ್ ಆಗದೆ ಇದು ಏನಾಗುತ್ತೆ ಅಂದರೆ ವಾಯು ರೂಪದಲ್ಲಿ ತಾಳುತ್ತೆ. ಇದಕ್ಕೆ ಉತ್ಪತನ. ಮತ್ತು ನ್ಯಾಪ್ಥಲಿನ್ ಗುಂಡಿಗಳು, ನ್ಯಾಪ್ಥಲಿನ್ ಬಾಲ್ಸ್ಗಳು ಮತ್ತು ಅಮೋನಿಯಂ ಕ್ಲೋರೈಡ್ ಈ ಪದಾರ್ಥಗಳನ್ನ ಬಿಸಿ ಮಾಡಿದಾಗ ನೇರವಾಗಿ ವಾಯುವಾಗಿ ಬದಲಾಗುತ್ತದೆ. ನೆಕ್ಸ್ಟ್ ಒಂದು ಕಾನ್ಸೆಪ್ಟಪ್ಪ ಅಂದರೆ ಒತ್ತಡದ ಬದಲಾವಣೆಯ ಪರಿಣಾಮಗಳು ಏನು? ಒತ್ತಡದ ಬದಲಾವಣೆ ಪರಿಣಾಮಗಳು ಏನು?
ಅಂತ ನೋಡೋದಾದರೆ ಮೊದಲನೇದಾಗಿ ಹಾಗಂದರೆ ಏನು ಅಂತ ತಿಳ್ಕೊಳ್ಳೋಣ. ಒತ್ತಡದಲ್ಲಿ ಬದಲಾವಣೆ ಬಂದಾಗ ಪದಾರ್ಥಗಳ ಸ್ಥಿತಿ, ಕುದಿಯುವ ಬಿಂದು ಮತ್ತು ಕುದಿಯುವ ಬಿಂದಿನ ಮೇಲೆ ಪರಿಣಾಮ ಉಂಟಾಗುತ್ತದೆ. ಹಾಗಾದರೆ ಕುದಿಯುವ ಬಿಂದುವಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಉಂಟಾಗುತ್ತೆ ಅಂತ ನೋಡೋದಾದರೆ, ಒತ್ತಡ ಹೆಚ್ಚಾದರೆ ದ್ರವದ ಕುದಿಯುವ ಬಿಂದು ಹೆಚ್ಚಾಗುತ್ತದೆ. ಒತ್ತಡ ಕಡಿಮೆ ಆದರೆ ಆ ಒಂದು ವಸ್ತುವಿನ ಕುದಿಯುವ ಬಿಂದು ಕಡಿಮೆ ಆಗುತ್ತದೆ. ಉದಾಹರಣೆಗೆ ನೆಕ್ಸ್ಟ್ ಕಾನ್ಸೆಪ್ಟು ಉತ್ಪತ್ತನ ಮುಗಿದ ನಂತರ ನಾವು ಗಮನಿಸಬೇಕಾಗಿರುವಂಥ ಇನ್ನೊಂದು ಏನಪ್ಪ ಅಂದರೆ ಕುದಿಯುವ ಬಿಂದು ಯಾವ ರೀತಿಯಾಗಿ ಒತ್ತಡ ಪರಿಣಾಮ ಬೀರುತ್ತೆ. ಒತ್ತಡ ಹೆಚ್ಚಾದರೆ ದ್ರವದ ಕುದಿಯುವ ಬಿಂದು ಹೆಚ್ಚಾಗುತ್ತದೆ. ಒತ್ತಡ ಕಡಿಮೆ ಆದರೆ ಕುದಿಯುವ ಬಿಂದು ಕಡಿಮೆ ಆಗುತ್ತದೆ. ಈಗ ಬೆಟ್ಟ ಪ್ರದೇಶಗಳಲ್ಲಿ ನೀರು 100 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಒತ್ತಡ ಇರೋದರಿಂದ ನೀರು ಬೇಗನೆ ಕುದಿಯಲು ಪ್ರಾರಂಭಿಸುತ್ತೆ. ಅದೇ ರೀತಿಯಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಒತ್ತಡ ಹೆಚ್ಚಾಗಿ ಇರುವುದರಿಂದ ಆಹಾರ ಬೇಗ ಬೇಯುತ್ತದೆ. ನೆಕ್ಸ್ಟ್ ವಾಯುಗಳ ಕುದಿಯುವ ಬಿಂದು ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ. ವಾಯುಗಳಲ್ಲಿ ಕೂಡ ಅಷ್ಟೇ, ಒತ್ತಡ ಹೆಚ್ಚಾದರೆ ಕುದಿಯುವ ಬಿಂದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದಕ್ಕೆ ಕುದಿಯುವ ಬಿಂದು ಅಂತ ಹೇಳಿ ಕರಿತೀವಿ. ಆಯತನ ಅಂತಂದರೆ ಕುದಿಯುವ ಬಿಂದು. ಈ ರೀತಿಯಾದ ಕುದಿಯುವ ಬಿಂದುಗಳು ಏನಾಗುತ್ತೆ, ವಾಯುವಿನಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಈಗ ಒತ್ತಡ ಕಡಿಮೆ ಆದರೆ ವಾಯುವಿನಲ್ಲಿ ಕುದಿಯುವ ಬಿಂದು ಏನಾಗುತ್ತೆ, ಹೆಚ್ಚಾಗುತ್ತೆ ವಾಯುವಿನಲ್ಲಿ ಮಾತ್ರ. ಆದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎತ್ತರದ ಪ್ರದೇಶದಲ್ಲಿ ಹೋದಾಗ ಪ್ರೆಷರ್ ಹೆಚ್ಚಾದಾಗ ಕೂಡ ಕುದಿಯುವ ಬಿಂದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪದಾರ್ಥಗಳ ಸ್ಥಿತಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ. ಕೆಲವೊಮ್ಮೆ ಒತ್ತಡ ಬದಲಾಗದಾಗ ಪದಾರ್ಥಗಳ ಸ್ಥಿತಿಯು ಕೂಡ ಬದಲಾಗುತ್ತೆ. ಅದು ಯಾವ ರೀತಿಯಾಗಿ ಅಂದಾಗ ಅಲ್ಲಿ ಒತ್ತಡ ಕಡಿಮೆ ಆದಾಗ ಕುದಿಯುವ ಬಿಂದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಒತ್ತಡದೊಂದಿಗೆ ಕುದಿಯುವ ಬಿಂದು ಹೆಚ್ಚಾದಾಗ ಅಲ್ಲಿ ಅವುಗಳ ಒಂದು ಸ್ಟೇಟ್ ಏನಾಗುತ್ತೆ, ಬದಲಾಗುತ್ತೆ. ದ್ರವ ಇರುವಂಥದ್ದು ಲಿಕ್ವಿಡ್ ಇರುವಂಥದ್ದು ಅನಿಲಕ್ಕೆ ಈ ರೀತಿಯಾಗಿ ಬದಲಾವಣೆಯಾಗಿ ಪದಾರ್ಥಗಳ ಸ್ಥಿತಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಶುಷ್ಕ ಮಂಜುಗಡ್ಡೆ ಅಥವಾ ಡ್ರೈ ಐಸ್ ಅಂದರೆ ಏನು ಅಂತ ನೋಡೋದಾದರೆ, ವಾತಾವರಣದಿಂದ ಒತ್ತಡವನ್ನು 1 ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಈ ಕಾರಣದಿಂದ ಘನ ಕಾರ್ಬನ್ ಡೈಆಕ್ಸೈಡನ್ನು ಶುಷ್ಕ ಮಂಜುಗಡ್ಡೆ ಅಂತ ಹೇಳಿ ಕರಿತೀವಿ. ಸೊ ಎಷ್ಟು ಅಟ್ಮಾಸ್ಫಿಯರ್ಗೆ, 1 ಅಟ್ಮಾಸ್ಫಿಯರ್ನ ಕೆಳಗೆ ಇಳಿಸಬೇಕು. ಆವಾಗ ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಈ ಕಾರಣದಿಂದ ಘನ ಕಾರ್ಬನ್ ಡೈಆಕ್ಸೈಡನ್ನು ಶುಷ್ಕ ಮಂಜುಗಡ್ಡೆ ಅಂತೇಳಿ ಕರಿತೀವಿ. ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ ಇದರ ತಾಪಮಾನ -78.5 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಕರಗುವಾಗ ನೀರನ್ನು ಉತ್ಪತ್ತಿ ಮಾಡುವುದಿಲ್ಲ. ಉತ್ಪತ್ತನ ಅಂತಂದರೆ ಇದು ಸಬ್ಲಿಮೇಷನ್ ಅಂದರೆ ಘನವಸ್ತುಗಳು ನೇರವಾಗಿ ಲಿಕ್ವಿಡ್ಗೆ ಟ್ರಾನ್ಸ್ಫರ್ ಆಗದೆ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಉತ್ಪತ್ತನ ಅಂತ ಕರಿತೀವಿ. ಆದ್ದರಿಂದ ಈ ಶುಷ್ಕ ಮಂಜುಗಡ್ಡೆಯನ್ನು ಉತ್ಪತ್ತನ ಪ್ರಕ್ರಿಯೆಯಲ್ಲಿ ನೇರವಾಗಿ ವಾಯುವಾಗಿ ಬಳಸಲಾಗುತ್ತದೆ. ಆಹಾರ ಪದಾರ್ಥಗಳನ್ನು ತಣ್ಣಗಿಡಲು ಇದನ್ನು ಬಳಸ್ತಾರೆ. ಆಹಾರ ಪದಾರ್ಥಗಳನ್ನು ಕೋಲ್ಡ್ ಆಗಿರಲಿಕ್ಕೆ ಇದನ್ನು ಬಳಸ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ವಸ್ತುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಳಸ್ತಾರೆ. ನೆಕ್ಸ್ಟ್ ನಾಟಕ ಮತ್ತು ಚಿತ್ರಗಳಲ್ಲಿ ಹೊಗೆ ಪರಿಣಾಮ ತೋರಿಸಲು ಈ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಬಳಸಲಾಗುತ್ತದೆ. ನೆಕ್ಸ್ಟು ಒಂದು ವಿದ್ಯಮಾನ ಏನಪ್ಪ ಅಂದರೆ ಬಾಷ್ಪೀಕರಣ ಅಥವಾ ಎವಾಪರೇಷನ್ ಅಂತಂದರೆ ಏನು. ದ್ರವ ಪದಾರ್ಥಗಳು ನಿಧಾನವಾಗಿ ವಾಯು ಸ್ಥಿತಿಗೆ ಬದಲಾಗುವಂಥ ಪ್ರಕ್ರಿಯೆಗೆ ಬಾಷ್ಪೀಕರಣ ಅಂತ ಹೇಳಿ ಕರಿತೀವಿ. ನೆಲದ ಮೇಲೆ ನೀರು ಚೆಲ್ಲಿಯಾದಾಗ ಅದಕ್ಕೆ ಬಿಸಿಲು ಹೆಚ್ಚಾದಂತೆ ನೀರು ಏನಾಗುತ್ತೆ, ಆವಿಯಾಗಿ ಹೋಗುತ್ತೆ. ಈ ಒಂದು ಪ್ರಕ್ರಿಯೆಗೆ ಎವಾಪರೇಷನ್ ಅಥವಾ ಬಾಷ್ಪೀಕರಣ ಅಂತೇಳಿ ಕರಿತೀವಿ. ಅಂದರೆ ದ್ರವವು ತನ್ನ ಮೇಲ್ಮೈಯಿಂದ ನಿಧಾನವಾಗಿ ಆವಿಯಾಗಿ ವಾಯುವಾಗಿ ಬದಲಾಗುವಂಥದ್ದಕ್ಕೆ ಬಾಷ್ಪೀಕರಣ. ಉದಾಹರಣೆಗೆ ಬಟ್ಟೆಗಳನ್ನು ಒಣಗಿಸಿದಾಗ ನೀರು ಆವಿಯಾಗಿ ಹಾರಿ ಹೋಗುವಂಥದ್ದು. ಕೆರೆಯಲ್ಲಿ ಇರುವಂಥ ನೀರು ನಿಧಾನವಾಗಿ ಆವಿಯಾಗಿ ನೀರಿನ ಪ್ರಮಾಣ ಕಡಿಮೆಯಾಗುವಂಥದ್ದು. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವಪ್ಪ ಅಂದರೆ ಅಲ್ಲಿ ತಾಪಮಾನ, ಟೆಂಪ್ರೇಚರ್, ಗಾಳಿಯ ವೇಗ, ಮೇಲ್ಮೈ ಪ್ರದೇಶ ಮತ್ತು ಆರ್ದ್ರತೆ ಎನ್ನುವಂಥದ್ದು ಪರಿಣಾಮ ಬೀರುವಂಥದ್ದು. ಸೊ ಒಂದು ಪ್ರದೇಶದಲ್ಲಿ ತಾಪಮಾನ ಹೆಚ್ಚಾಗಿದ್ದರೆ, ಟೆಂಪ್ರೇಚರ್ ಹೆಚ್ಚಾಗಿದ್ದರೆ ಆ ನೀರು ಏನಾಗುತ್ತೆ, ಬಾಷ್ಪೀಕರಣವಾಗುತ್ತೆ.
ಅದೇ ರೀತಿ ಆ ಒಂದು ವಾತಾವರಣದಲ್ಲಿ ಗಾಳಿಯ ವೇಗ ಜಾಸ್ತಿ ಇದ್ದರೆ ನೀರಿನ ಮೂಲಕ ಕೂಡ ವಾತಾವರಣದಲ್ಲಿ ನೀರು ಆವಿಯಾಗಿ ಹೋಗುವಂಥದ್ದು. ಇವಾಗ ಸರ್ಫೇಸ್ ಏರಿಯಾ ಅಂದರೆ ಒಂದು ವಸ್ತುವನ್ನು ನಾವು ಒಂದೇ ಕಡೆಗೆ ಇಡೋಕ್ಕಿಂತ ಬೇರೆ ಬೇರೆ ಪ್ರದೇಶದಲ್ಲಿ ಚೆಲ್ಲಿದಾಗ ಅಲ್ಲಿ ಅದೇ ರೀತಿಯಾಗಿ ಗಾಳಿಯಲ್ಲಿ ಆರ್ದ್ರತೆ ಹ್ಯುಮಿಡಿಟಿ ಕೂಡ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಬಾಷ್ಪೀಕರಣ ಉಂಟಾಗುತ್ತೆ. ಬಾಷ್ಪೀಕರಣವು ತಂಪಾಗುವಿಕೆಗೆ ಹೇಗೆ ಕಾರಣವಾಗುತ್ತೆ? ಬಾಷ್ಪೀಕರಣ ಕೂಡ ಭೂಮಿ ತಂಪಾಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಯಾವ ರೀತಿಯಾಗಿ ಅಂದಾಗ ಬಾಷ್ಪೀಕರಣ ಸಮಯದಲ್ಲಿ ದ್ರವ ಕಣಗಳು ತಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಉಷ್ಣ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ಈ ಉಷ್ಣ ಶಕ್ತಿಯನ್ನು ತೆಗೆದುಕೊಂಡು ಅವು ಆವಿ ಸ್ಥಿತಿಗೆ ಇದು ಬದಲಾವಣೆ ಆಗುತ್ತೆ. ಈ ಕಾರಣದಿಂದ ಉಳಿದ ದ್ರವ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ ಏನಾಗಿರುತ್ತೆ ಅಂದರೆ ತಂಪಾಗಿರುತ್ತೆ. ಇದನ್ನು ಬಾಷ್ಪೀಕರಣದಿಂದ ಉಂಟಾಗುವ ತಂಪಾಗುವಿಕೆ ಅಂತ ಹೇಳಿ ಕರಿತೀವಿ. ಅಂದರೆ ಬಾಷ್ಪೀಕರಣ ಸಮಯದಲ್ಲಿ ದ್ರವ ಕಣಗಳು ಏನಾಗುತ್ತೆ ತಮ್ಮ ಸುತ್ತಮುತ್ತಲಿನ ಪರಿಸರ ಉಷ್ಣವನ್ನು ತೆಗೆದುಕೊಳ್ಳುತ್ತವೆ. ಈ ಉಷ್ಣ ಶಕ್ತಿಯನ್ನು ತೆಗೆದುಕೊಂಡು ಇವು ವಾಯು ಸ್ಥಿತಿಗೆ ಬದಲಾವಣೆಯಾಗಿ ಬಾಷ್ಪೀಕರಣಗೊಂಡು ಸುತ್ತಮುತ್ತಲಿನ ವಾತಾವರಣ ತಂಪಾಗಿ ಇರಲಿಕ್ಕೆ ಇದು ಬಾಷ್ಪೀಕರಣ ಸಹಾಯ ಮಾಡುತ್ತೆ. ಸೊ ಉದಾಹರಣೆಗೆ ನೋಡೋದಾದರೆ ನಮ್ಮ ದೇಹದಲ್ಲಿ ಬೆವರು ಬರುವಂಥದ್ದು. ಬೆವರು ಆವಿಯಾದಾಗ ದೇಹದ ಉಷ್ಣವನ್ನು ಅದು ತೆಗೆದುಕೊಳ್ಳುತ್ತದೆ, ದೇಹವನ್ನು ತಂಪಾಗಿ ಇಡುತ್ತದೆ. ಅದೇ ರೀತಿಯಾಗಿ ಮಡಿಕೆ ನೀರು, ಮಣ್ಣಿನ ಕುಂಡ ಅಂದರೆ ಮಡಿಕೆ ಮೇಲ್ಮೈನಿಂದ ನೀರು ಆವಿಯಾದಾಗ ಒಳಗಿನ ನೀರು ಏನಾಗಿರುತ್ತೆ ತಂಪಾಗುತ್ತದೆ. ಬಟ್ಟೆಗಳು ಒಣಗುವಾಗ ನೀರು ಆವಿಯಾಗಿ ಬಟ್ಟೆಗಳು ಏನಾಗುತ್ತೆ ತಂಪಾಗ್ತವೆ. ಅದೇ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಯನ್ನು ಏಕೆ ಧರಿಸಬೇಕು ಅಂತ ನೋಡೋದಾದರೆ, ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದಲ್ಲಿ ಬೆವರು ಹೆಚ್ಚು ಬರುತ್ತದೆ. ಹತ್ತಿ ಬಟ್ಟೆಗಳು ಬೆವರನ್ನು ಹೀರಿಕೊಳ್ಳುತ್ತವೆ. ಈ ಬೆವರು ಬಾಷ್ಪೀಕರಣ ಆಗುವಾಗ ದೇಹದಿಂದ ಉಷ್ಣವನ್ನು ತೆಗೆದುಕೊಂಡು ದೇಹ ತಂಪಾಗಿರುವಂತೆ ಇದು ನೋಡಿಕೊಳ್ಳುತ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಯನ್ನು ಅಂದರೆ ಕಾಟನ್ ಬಟ್ಟೆಗಳನ್ನು ಬಳಸಬೇಕು. ಎದಕ್ಕೆ ಹತ್ತಿ ಬಟ್ಟೆಗಳನ್ನು ಬಳಸಬೇಕಪ್ಪ ಅಂದರೆ ಹತ್ತಿ ಬಟ್ಟೆಗಳು ಬೆವರನ್ನು ಹೀರಿಕೊಳ್ಳುತ್ತವೆ. ಬೆವರು ಬೇಗ ಆವಿಯಾಗಿ ದೇಹವನ್ನು ತಂಪಾಗಿಸುತ್ತದೆ. ಹತ್ತಿ ಬಟ್ಟೆಗಳು ಗಾಳಿಯಲ್ಲಿ ಸುಲಭವಾಗಿ ಒಣಗಿ ಹೋಗಲು ಇವು ಬಿಡುತ್ತವೆ. ಹಾಗಾಗಿ ಹತ್ತಿ ಬಟ್ಟೆಯನ್ನು ಬಳಸ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಮಂಜುಗಡ್ಡೆ ತುಂಬಿದ ನೀರಿನ ಗಾಜಿನ ಪಾತ್ರೆ ಮೇಲ್ಮೈ ಮೇಲೆ ನೀರಿನ ಹನಿಗಳು ಏಕೆ ಕಾಣಿಸಿಕೊಳ್ಳುತ್ತವೆ? ಈಗ ಸಾಮಾನ್ಯವಾಗಿ ಅತ್ಯಂತ ಕೋಲ್ಡ್ ಅಥವಾ ಐಸ್ ವಾಟರ್ ಅಂತ ಹೇಳ್ಬೋದು. ಆ ಐಸ್ ವಾಟರನ್ನು ಹೊರಗಡೆ ತೆಗೆದಿಟ್ಟಾಗ ಆ ಬಾಟಲಿನ ಸುತ್ತಲೂ ನೀರಿನ ಗುಳ್ಳೆಗಳು ಕಾಣಿಸ್ಕೊಳ್ತವೆ. ಇದಕ್ಕೆ ವೈಜ್ಞಾನಿಕವಾದ ಕಾರಣ ನೀಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಮಂಜುಗಡ್ಡೆ ಇರುವ ಗಾಜಿನ ಪಾತ್ರೆ ತುಂಬ ತಣ್ಣಗಾಗುತ್ತವೆ. ಗಾಳಿಯಲ್ಲಿರುವಂಥ ನೀರಿನ ಆವಿ ಅಂದರೆ ವಾಟರ್ ವೇಪರ್ ಕೂಡ ಗಾಳಿಯಲ್ಲಿ ಇರುತ್ತದೆ. ಆ ವಾಟರ್ ವೇಪರ್ಗಳು ಏನಾಗ್ತಾವಪ್ಪ ಅಂದರೆ ಗಾಜಿನ ಸಮೀಪಕ್ಕೆ ಬಂದಾಗ ಅವುಗಳ ಡೆನ್ಸಿಟಿ ಕಡಿಮೆಯಾಗಿ, ಅಂದರೆ ವಾತಾವರಣದಲ್ಲಿ ಇದ್ದಾಗ ಅವುಗಳ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ತಂಪಾದ ನೀರಿನ ಸಮೀಪಕ್ಕೆ ಬಂದಾಗ ಅವುಗಳ ಡೆನ್ಸಿಟಿ ಕಡಿಮೆಯಾಗಿ ಅವು ಆ ಒಂದು ತಂಪಾದ ನೀರಿನ ಸುತ್ತಮುತ್ತಲೂ ಕೂಡ್ಕೋತವೆ. ಅಂದರೆ ಈ ಒಂದು ವಾತಾವರಣದಲ್ಲಿರುವಂಥ ನೀರು ಏನಾಗುತ್ತೆ ಅಂದರೆ ಕಂಡೆನ್ಸೇಷನ್ ಅಂತ ಆಗುತ್ತೆ. ಅಂದರೆ ವಾಯು ಇರುವಂಥದ್ದು ಅದು ದ್ರವವಾಗಿ ಪರಿವರ್ತನೆ ಆಗೋದಕ್ಕೆ ಸಂಕೋಚನ ಅಥವಾ ಕಂಡೆನ್ಸೇಷನ್ ಅಂತ ಹೇಳಿ ಕರಿತೀವಿ. ಈ ಕಾರಣದಿಂದ ಗಾಜಿನ ಮೇಲ್ಮೈ ಮೇಲೆ ಚಿಕ್ಕದಾದ ನೀರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ. ಸೊ ಈ ಒಂದು ಚಾಪ್ಟರ್ನ ನಾವು ಡೀಟೇಲಾಗಿ ನೋಡಿದ್ವಿ. ಈಗ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ದ್ರವ್ಯ ಎಂದರೇನು? ದ್ರವ್ಯ ಎಂದರೆ ಭಾರವಾಗಿದ್ದು ಸ್ಥಳವನ್ನು ಆಕ್ರಮಿಸುವ ಯಾವುದಾದ್ರೂ ದ್ರವ್ಯವನ್ನು ನಾವು ದ್ರವ್ಯ ಅಂತ ಹೇಳಿ ಕರಿತೀವಿ. ದ್ರವ್ಯದ 3 ಸ್ಥಿತಿಗಳು ಯಾವಪ್ಪ ಅಂದರೆ ಘನ, ದ್ರವ, ಅನಿಲ ಅಥವಾ ವಾಯು. ದ್ರವಣ ಎಂದರೇನು? ಘನ ಪದಾರ್ಥಗಳು ಬಿಸಿ ಮಾಡಿದಾಗ ದ್ರವ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ದ್ರವಣ ಅಂತ ಹೇಳಿ ಕರಿತೀವಿ. ದ್ರವಣ ಉತ್ಪತನ, ಎವಾಪರೇಷನು, ಕಂಡೆನ್ಸೇಷನು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಫಿನಾಮಿನಾಸ್ಗಳನ್ನು ನೋಡ್ತೀವಿ. ಅದು ಯಾವ ಒಂದು ಕಾರಣಕ್ಕಾಗತ್ತೆ ಎಂಬುದನ್ನು ತಿಳ್ಕೊಬೇಕಾಗತ್ತೆ. ಘನ ಪದಾರ್ಥವನ್ನು ಬಿಸಿ ಮಾಡಿದಾಗ ದ್ರವ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ದ್ರವಣ ಅಂತ ಹೇಳಿ ಕರಿತೀವಿ. ದ್ರವಣ ಬಿಂದು ಎಂದರೇನು? ಘನ ಪದಾರ್ಥವು ದ್ರವವಾಗಲು ಆರಂಭಿಸುವ ನಿರ್ದಿಷ್ಟ ತಾಪಮಾನದ ದ್ರವಣ ಬಿಂದು ಅಂತ ಹೇಳಿ ಕರಿತೀವಿ. ಕುದಿಯುವ ಬಿಂದು ಎಂದರೇನು?
ದ್ರವವು ವಾಯು ಸ್ಥಿತಿಗೆ ಬದಲಾದಾಗ ನಿರ್ದಿಷ್ಟ ತಾಪಮಾನ ಕುದಿಯಲು ಬಿಡುವಂಥದ್ದು. ಗುಪ್ತೋಷ್ಣ ಎಂದರೇನು? ಪದಾರ್ಥಗಳು ಸ್ಥಿತಿ ಬದಲಾಗುವಾಗ ತಾಪಮಾನದ ಬದಲಾವಣೆ ಆಗದೆ ಅದೇ ರೀತಿಯಾಗಿ ಇರುವಂಥ ಸ್ಥಿರವಾಗಿ ಇರುವಂಥ ಉಷ್ಣವನ್ನು ಗುಪ್ತೋಷ್ಣ ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾವು ಒಂದು ಐಸನ್ನು ಮೆಲ್ಟ್ ಮಾಡಲಿಕ್ಕೆ ಬಿಟ್ಟಾಗ, ಅದನ್ನು ಕರಗಲಿಕ್ಕೆ ಬಿಟ್ಟಾಗ ಸಂಪೂರ್ಣವಾಗಿ ಐಸ್ ಮೆಲ್ಟ್ ಆಗುವವರೆಗೂ ಕೂಡ ಟೆಂಪ್ರೇಚರ್ ಚೇಂಜ್ ಆಗೋದಿಲ್ಲ. ಆದರೆ ಕಂಟಿನ್ಯೂಸ್ ಆಗಿ ಶಾಖವನ್ನು ಕೊಡ್ತಾ ಇದ್ರೂ ಕೂಡ ಬದಲಾವಣೆ ಆಗೋದಿಲ್ಲ. ಈ ಶಾಖಗಳು ಆ ಒಂದು ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅವುಗಳು ಬಾಂಡ್ ಬ್ರೇಕ್ ಆಗಲಿಕ್ಕೆ ಈ ಒಂದು ಶಕ್ತಿ ಉಪಯೋಗ ಆಗುತ್ತೆ. ಹಾಗಾಗಿ ಉಷ್ಣ ನಮ್ಮ ಪರಿವಿಗೆ ಬರೋದಿಲ್ಲ. ಉಷ್ಣವು ಗುಪ್ತವಾಗಿ ಇರುವುದಕ್ಕೆ ಗುಪ್ತೋಷ್ಣ ಅಂತೇಳಿ ಕೂಡ ಕರಿಬೋದು ನಾವು. ಅಂದರೆ ಯಾವುದೇ ಒಂದು ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪದ ಬದಲಾವಣೆ ಆಗದೆ ಹೋದರೆ ಅದಕ್ಕೆ ನಾವು ಗುಪ್ತೋಷ್ಣ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಬಾಷ್ಪೀಕರಣ ಎಂದರೇನು? ದ್ರವವು ನಿಧಾನವಾಗಿ ವಾಯು ಸ್ಥಿತಿಗೆ ಬದಲಾಗುವಂಥ ಪ್ರಕ್ರಿಯೆಗೆ ಬಾಷ್ಪೀಕರಣ ಅಂತೇಳಿ ಕರಿತೀವಿ. ಉತ್ಪತನ ಎಂದರೇನು? ಘನ ಪದಾರ್ಥವು ದ್ರವ ಸ್ಥಿತಿಗೆ ದಾಟಿ ನೇರವಾಗಿ ವಾಯು ಆಗುವಂಥ ಪ್ರಕ್ರಿಯೆಗೆ ಉತ್ಪತನ ಅಂತೇಳಿ ಕರಿತೀವಿ. ಶುಷ್ಕ ಮಂಜುಗಡ್ಡೆ ಎಂದರೇನು? ಘನ ಕಾರ್ಬನ್ ಡೈಆಕ್ಸೈಡನ್ನು ಶುಷ್ಕ ಮಂಜುಗಡ್ಡೆ ಅಂತೇಳಿ ಕರಿತೀವಿ. ಈ ಒಂದು ಶುಷ್ಕ ಮಂಜುಗಡ್ಡೆಯ ಬಗ್ಗೆ ನಾವು ಈಗ ಡೀಟೇಲ್ ಆಗಿ ನೋಡಿದ್ವಿ. ಆ ರೀತಿಯಾಗಿ ಆ ಶುಷ್ಕ ಮಂಜುಗಡ್ಡೆನ ಹಲವಾರು ರೀತಿಯಲ್ಲಿ ಇದನ್ನು ಉಪಯೋಗಿಸುವಂಥದ್ದನ್ನು ನಾವು ನೋಡಿದ್ವಿ. ಬಾಷ್ಪೀಕರಣವು ತಂಪಾಗುವಿಕೆಗೆ ಹೇಗೆ ಕಾರಣವಾಗುತ್ತದೆ? ಬಾಷ್ಪೀಕರಣದ ವೇಳೆ ದ್ರವವು ಸುತ್ತಮುತ್ತಲಿನ ಪ್ರದೇಶದ ಉಷ್ಣವನ್ನು ತೆಗೆದುಕೊಳ್ಳುತ್ತದೆ, ಇದರಿಂದ ಅದು ತಂಪಾಗಿರುತ್ತದೆ. ನೆಕ್ಸ್ಟ್, ದ್ರವ್ಯ ಎಂದರೇನು? ದ್ರವ್ಯ ಅಂದರೆ ನಿಮ್ಮ ಪ್ರಮುಖ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ದ್ರವ್ಯ ಎಂದರೇನು? ಭಾರವನ್ನು ಹೊಂದಿದ್ದು ಸ್ಥಳವನ್ನು ಆಕ್ರಮಿಸುವಂಥ ವಸ್ತುವಿಗೆ ನಾವು ದ್ರವ್ಯ ಅಂತೇಳಿ ಕರಿತೀವಿ. ಎರಡನೇದು, ದ್ರವ್ಯದ 3 ಸ್ಥಿತಿಗಳು ಯಾವುವು ಅಂದರೆ ಘನ, ದ್ರವ, ವಾಯು. ಮೂರನೇದು, ಘನ ಪದಾರ್ಥಗಳ ಆಕಾರ ಹೇಗಿರುತ್ತದೆ? ಘನ ಪದಾರ್ಥಗಳ ಆಕಾರವು ಇವುಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟವಾದ ಕುದಿಯುವ ಬಿಂದುವನ್ನು ಹೊಂದಿರ್ತವೆ. ನೀರಿನ ಕುದಿಯುವ ಬಿಂದು ಎಷ್ಟು? ಅದು 100 ಡಿಗ್ರಿ ಸೆಲ್ಸಿಯಸ್. 5ನೇದು, ಘನ ದ್ರವವಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಘನ ದ್ರವವಾಗುವಂತಹ ಪ್ರಕ್ರಿಯೆಗೆ ದ್ರವಣ ಅಂತೇಳಿ ಕರಿತೀವಿ. ದ್ರವವು ವಾಯು ಆಗುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಅದಕ್ಕೆ ನಾವು ಬಾಷ್ಪೀಕರಣ ಅಂತೇಳಿ ಕರಿತೀವಿ. ಘನವು ನೇರವಾಗಿ ವಾಯುವಾಗುವಂಥ ಪ್ರಕ್ರಿಯೆಗೆ ಏನಂತ ಕರಿತೀರಿ? ಉತ್ಪತನ ಅಂತೇಳಿ ಕರಿತೀವಿ. ಶುಷ್ಕ ಮಂಜುಗಡ್ಡೆ ಎಂದರೇನು? ಇದು ಒಂದು ಘನ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಸಿ ಸರಿಯಾಗಿದೆ. ಬಾಷ್ಪೀಕರಣ ಯಾವ ಸ್ಥಳದಲ್ಲಿ ನಡೆಯುತ್ತದೆ? ಇದು ಮೇಲ್ಮೈಯಲ್ಲಿ ನಡೆಯುತ್ತದೆ. ಒಂದು ವಸ್ತುವಿನ ಒಂದು ಸರ್ಫೇಸ್ ಮೇಲೆ, ಸರ್ಫೇಸು ಹ್ಯೂಮಿಡಿಟಿ ಇದ್ದಾಗ ಮತ್ತು ಗಾಳಿಯ ವೇಗ ಜಾಸ್ತಿ ಆದಾಗ, ವಾತಾವರಣದಲ್ಲಿ ತಾಪಮಾನ ಜಾಸ್ತಿ ಆದಾಗ ಬಾಷ್ಪೀಕರಣವು ಅತ್ಯಂತ ವೇಗವಾಗಿ ನಡೆಯುವಂಥದ್ದು. ಬಾಷ್ಪೀಕರಣವು ಯಾವ ಪರಿಣಾಮವನ್ನು ಉಂಟು ಮಾಡುತ್ತದೆ? ಇದು ತಂಪಾಗುವಿಕೆಯನ್ನು ಉಂಟು ಮಾಡುತ್ತದೆ. ಗುಪ್ತೋಷ್ಣ ಎಂದರೇನು? ಸ್ಥಿತಿ ಬದಲಾವಣೆ ಆಗಬೇಕಾದ ಉಷ್ಣಕ್ಕೆ ನಾವು ಗುಪ್ತೋಷ್ಣ ಅಂತೇಳಿ ಕರಿತೀವಿ. ಬಾಷ್ಪೀಕರಣ ಯಾವ ಸ್ಥಳದಲ್ಲಿ ನಡೆಯುತ್ತದೆ? ಇದು ಏನಾಗುತ್ತೆ ಅಂದರೆ ಮೇಲ್ಮೈಯಲ್ಲಿ ನಡೆಯುತ್ತದೆ. ಬಾಷ್ಪೀಕರಣವು ಯಾವ ಪರಿಣಾಮವನ್ನು ಉಂಟು ಮಾಡುತ್ತದೆ? ಇದು ತಂಪಾಗುವಿಕೆಯನ್ನು ಉಂಟು ಮಾಡುತ್ತದೆ. ಹತ್ತಿ ಬಟ್ಟೆ ಬೇಸಿಗೆಯಲ್ಲಿ ಧರಿಸುವುದು ಏಕೆ? ಏಕೆಂದರೆ ಇವು ಬೆವರನ್ನು ಹೀರಿಕೊಳ್ಳುತ್ತದೆ, ತಂಪನ್ನು ನೀಡುತ್ತದೆ, ಬಾಷ್ಪೀಕರಣಕ್ಕೆ ಸಹಾಯ ಮಾಡುತ್ತದೆ. ಹಾಗಾಗಿ ಮೇಲಿನೆಲ್ಲವೂ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು, ಒತ್ತಡ ಹೆಚ್ಚಾದರೆ ಕುದಿಯುವ ಬಿಂದು ಏನಾಗುತ್ತೆ? ಹೆಚ್ಚಾಗುತ್ತದೆ. ಒತ್ತಡ ಹೆಚ್ಚಾದಾಗ ಕುದಿಯುವ ಬಿಂದು ಹೆಚ್ಚಾಗುತ್ತದೆ. ಒತ್ತಡ ಕಡಿಮೆಯಾದರೆ ಕುದಿಯುವ ಬಿಂದು ಕಡಿಮೆಯಾಗುತ್ತದೆ. ವಾಯುಗೋಳದ ಕುದಿಯುವ ಬಿಂದುವ ಮೇಲೆ ಒತ್ತಡ ಹೆಚ್ಚಾದರೆ ಏನಾಗುತ್ತದೆ? ವಾಯುಗಳ ಅಂದರೆ ಅನಿಲದ ಮೇಲೆ ಕುದಿಯುವ ಬಿಂದು ಒತ್ತಡ ಹೆಚ್ಚಾದರೆ ಏನಾಗುತ್ತೆ? ಆಯತನ ಅಂದರೆ ಕುದಿಯುವ ಬಿಂದು. ಆಪ್ಷನ್ ಬಿ, ಇದು ಕುದಿಯುವ ಬಿಂದು ಏನಾಗುತ್ತೆ ಅಂದರೆ ಕಡಿಮೆಯಾಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಉತ್ಪತನಕ್ಕೆ ಕಾರಣವಾಗಿದೆ? ಆಪ್ಷನ್ ಡಿ, ಮೇಲಿನೆಲ್ಲವೂ. ಕರ್ಪೂರ, ನ್ಯಾಪ್ಥಲಿನ್ ಮತ್ತು ಅಮೋನಿಯಂ ಕ್ಲೋರೈಡ್ ಎಲ್ಲವೂ ಕೂಡ ಉತ್ಪತನಕ್ಕೆ ಉದಾಹರಣೆಯಾಗಿವೆ. ಬಾಷ್ಪೀಕರಣವನ್ನು ಪರಿಣಾಮ ಬೀರುವ ಅಂಶ ಯಾವುದು? ಮೇಲಿನ ಎಲ್ಲವೂ ಅಂತ ಕೂಡ ಹೇಳ್ಬೋದು. ತಾಪಮಾನ, ಗಾಳಿಯ ವೇಗ, ಮೇಲ್ಮೈ ಪ್ರದೇಶ. ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿದೆ. ದ್ರವ ಪದಾರ್ಥಗಳ ಕುದಿಯುವ ಬಿಂದು ಹೇಗೆ ಇರುತ್ತದೆ? ದ್ರವ ಪದಾರ್ಥಗಳ
ಕುದಿಯುವ ಬಿಂದು ಹೇಗೆ ಇರುತ್ತದೆ ಅಂದರೆ ಅದು ನಿರ್ದಿಷ್ಟವಾಗಿರುತ್ತದೆ. ಅಂದರೆ ಒಂದೊಂದು ದ್ರವ ಪದಾರ್ಥಕ್ಕೆ ಒಂದೊಂದು ರೀತಿಯಾದ ಕುದಿಯುವ ಬಿಂದು ಹೊಂದಿರುತ್ತೆ. ವಾಯು ಪದಾರ್ಥದ ಆಕಾರ ಹೇಗಿರುತ್ತದೆ? ಇದಕ್ಕೆ ಯಾವುದೇ ರೀತಿಯಾದ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ. ಇದು ನಿರ್ದಿಷ್ಟ ಇಲ್ಲ. ಗಾಳಿಯಲ್ಲಿ ಇರುವ ನೀರಿನ ಆವಿ ತಣ್ಣಗಾದಾಗ ಏನಾಗುತ್ತದೆ? ಇದು ದ್ರವವಾಗುತ್ತದೆ. ಕಂಡೆನ್ಸೇಷನ್ ಆದಾಗ ಇದು ದ್ರವ ಆಗುತ್ತದೆ. ಮಂಜುಗಡ್ಡೆ ಇರುವ ಗಾಜಿನ ಮೇಲ್ಮೈ ಮೇಲೆ ನೀರಿನ ಹನಿಗಳು ಕಾಣಿಸಿಕೊಳ್ಳುವುದು ಏಕೆ? ಅಂದರೆ ಇದು ಸಂಘಟನ ಅಲ್ಲ, ಇದು ಕಂಡೆನ್ಸೇಷನ್ ಅಂತ ಹೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ಇದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಡೀಟೇಲ್ ಆಗಿ ನಾವು ನೋಟ್ಸನ್ನು ನೋಡಿದ್ವಿ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನೋಡಿದ್ವಿ. ಡಿಸ್ಕ್ರಿಪ್ಟಿವ್ ಟೈಪ್ಸ್ ನೋಟ್ಸನ್ನು ಕೂಡ ನೋಡಿದ್ವಿ. ಸೊ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ. ಈಗ ಕಂಟಿನ್ಯೂಸ್ ಆಗಿ ಸೈನ್ಸ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ GPS TR HSTRಗೆ ಸಂಬಂಧಿಸಿದ ಹಾಗೆ ಕ್ವೆಶನ್ ಪೇಪರ್ಗಳು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.